ತುಮಕೂರು ಜಿಲ್ಲೆಯಲ್ಲಿ ಇವತ್ತು ವಿಶೇಷವಾಗಿ ಕುಣಿಗಲ್ ತಾಲೂಕು ಒಂದು ಭಾಗವಾಗಿ ಇದ್ದಂಥ ಸಂದರ್ಭ. ಇವತ್ತು ತಮ್ಮನ್ನೆಲ್ಲ ನಾನು ಭೇಟಿ ಮಾಡೋವಂಥ ಹಿನ್ನೆಲೆ ಏನು ಅಂತಂದರೆ, ನನ್ನ ತಾಲೂಕಿನ ರೈತರ ಹಿತವನ್ನು ಮತ್ತು ತುಮಕೂರು ಜಿಲ್ಲೆಯ ರೈತರ ಹಿತವನ್ನು ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಶಾಸಕನಾಗಿ, ಜಿಲ್ಲೆಯ ಮಗನಾಗಿ ನನ್ನ ಕರ್ತವ್ಯ ಇರೋಂಥದ್ದನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಬಂದಿದ್ದೇನೆ. ಇದರ ಇವತ್ತೇನು ಲಿಂಕ್ ಕೆನಾಲ್ ಅನ್ನೋದು ಯಕ್ಷ ಪ್ರಶ್ನೆ ಆಗಿರೋಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕೆಲವರು ಕುಣಿಗಲ್ಲಿನ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪೈಪ್ಲೈನ್ ಮೂಲಕ ಅಡ್ಡಿಪಡಿಸ್ತೇವೆ ಅಂತೇಳಿ 31ನೇ ತಾರೀಕು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಹೊರಟಿರೋಂಥ ಹಿನ್ನೆಲೆಯಲ್ಲಿ ನಾನು ತಮ್ಮ ಮೂಲಕ ಅವರಿಗೆ ಕಳಕಳಿಯ ಒಂದು ವಿನಮ್ರ ಮನವಿ ಮಾಡಬೇಕು ಅಂಥೇಳಿ ಒಂದು ಪ್ರಯತ್ನದಲ್ಲಿ ಇವತ್ತು ಕೂತಿದ್ದೇನೆ. ನಾನು ಇವತ್ತು ಅವ್ರಿಗೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಹಿನ್ನೆಲೆ ಸಾಕಷ್ಟು ಜನಕ್ಕೆ ಮನವರಿಕೆ ಆಗಿಲ್ಲ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತೇನು ಹಾಸನಿಂದ ಹೇಮಾವತಿ ನೀರು ಬರಬೇಕಾಗಿದೆ, ಅದು ಹಿಂದೆ ವೈ.ಕೆ. ರಾಮಯ್ಯನವರು ಮತ್ತು ಹುಚ್ಚಮಾಸ್ತಿಗೌಡರು ಅವರ ಹೋರಾಟ ಇವತ್ತು ಕುಣಿಗಲ್ ತಾಲೂಕಿಗೆ ಮಾಡಿದ್ದಂಥದ್ದನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಅಂದು ಗೊರೂರು ಡ್ಯಾಮಿಂದ ಕುಣಿಗಲ್ ತಾಲೂಕಿಗೆ ನೀರು ತರಬೇಕು ಅಂಥೇಳಿ ವೈ.ಕೆ. ರಾಮಯ್ಯನವರು ತುಮಕೂರು ಬ್ರಾಂಚ್ ಕೆನಾಲ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಸುಮಾರು 164 ಕಿಲೋಮೀಟ್ರು ಕುಣಿಗಲ್ಗೆ ತಲುಪುವಂಥದ್ರಲ್ಲಿ ಇವತ್ತು ಮಧ್ಯದಲ್ಲಿ ತುರುವೇಕೆರೆಯವರು, ಗುಬ್ಬಿಯವರು, ತುಮಕೂರು ರೂರಲ್ ಅವರು, ಇದು ಕಾವೇರಿ ಬೇಸಿನಲ್ಲಿ ನಡೀತಾರಂಥ ಹಿನ್ನೆಲೆಯಲ್ಲಿ ನೀರು ಹಂಚಿಕೆ ಒಂದು ವ್ಯವಸ್ಥೆ ಸಾಧಾರಣ ಮಾಡಿಕೊಟ್ಟಿರೋಂಥದ್ದನ್ನು ನಾವು ಸಹ ಅವ್ರಿಗೆ ಜೊತೆ ನಿಂತಿದ್ದೇವೆ. ಇದ್ರ ಮಧ್ಯೆ ಕಾವೇರಿ ಬೇಸಿನ್ ಬಿಟ್ಟು ಕೃಷ್ಣ ಬೇಸಿನ್ಗೆ ಸಿರಾದವರು, ಚಿಕ್ಕನಾಯಕನಹಳ್ಳಿಯವರು ಇವರು ಸಹ ತೆಗೆದುಕೊಂಡು ಹೋಗೋಂಥ ಸಂದರ್ಭದಲ್ಲೂ ಸಹ ನಾವು ಅವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇವತ್ತು ಯಾರು ನಮ್ಮ ಲಿಂಕ್ ಕೆನಾಲನ್ನು ಅವೈಜ್ಞಾನಿಕ ಅಂತೇಳಿ ವಿರೋಧ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಅವ್ರ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇರೋಂಥ ವಿಚಾರ ಏನು ಅಂತಂದರೆ, ತುಮಕೂರು ಜಿಲ್ಲೆಗೆ ಹೇಮಾವತಿಯ 24 TMC ಅಷ್ಟು ನೀರನ್ನು ಕೊಡಬೇಕಾದಂಥದ್ದನ್ನು ಹಂಚಿಕೆ ಆಗುವಂಥ ಪ್ರಮಾಣದಲ್ಲಿ ಪ್ರತಿಯೊಂದು ತಾಲೂಕಿಗೂ ನೀರು ಎಷ್ಟು ಪ್ರಮಾಣದಲ್ಲಿ ಹೋಗಬೇಕಾದಂಥ ಒಂದು ಮಾಸ್ಟರ್ ಚಾರ್ಟು ಇಲ್ಲಿದೆ, ನಿಮ್ಮ ಮುಂದೆ ಇದೆ, ನಾನು ಅದನ್ನು ಕೊಡ್ತೀನಿ ಆಮೇಲಿದ್ದ. ಈ ಮಾಸ್ಟರ್ ಚಾರ್ಟಲ್ಲಿ ಏನಿದೆ ಅಂತಂದರೆ, ನಮಗೆ ಕುಣಿಗಲ್ ತಾಲೂಕಿಗೆ ಸುಮಾರು 3000 MCFT ಅಷ್ಟು ನೀರನ್ನು ಕೊಡಬೇಕಾಗಿರೋಂಥದ್ದು. ಯಾವಾಗ 24 TMC ನೀರು ತುಮಕೂರು ಜಿಲ್ಲೆಗೆ ಪಡ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ರೈತರು ಮಳೆನ ನಂಬ್ಕೊಂಡು ಇಷ್ಟು ವರ್ಷ ಆಸರೆ ಆದಂಥ ಸಂದರ್ಭದಲ್ಲಿ ಮಳೆಯ ವೈಪರೀತ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಮಧ್ಯೆ ನಮ್ಮ ತಾಲೂಕಿನವರು 25 ವರ್ಷದಿಂದ ಏನು ವೈ.ಕೆ. ರಾಮಯ್ಯನವರು ಮತ್ತು ಹುಚ್ಚಮಾಸ್ತಿಗೌಡರು ಕೊಟ್ಟಂಥ ಕೊಡುಗೆ 90% ನೀರನ್ನು ನಾವು ನಮಗೆ ಹಂಚಿಕೆ ಆಗದೇ ಇರೋಂಥದ್ದನ್ನು ಇಡೀ ಜಿಲ್ಲೆಯ ಪ್ರತಿಯೊಬ್ಬ ಶಾಸಕರಿಗೂ ಅರಿವು ಮೂಡಿಸಲಿಕ್ಕೆ ಒಂದು ಮೀಟಿಂಗೇ ಮಾಡಿ ಅಧಿಕಾರಿಗಳು ಅವರ ಗಮನಕ್ಕೆ ತಂದಿರೋಂಥದ್ದನ್ನು ಸಹ ಇವತ್ತು ಸ್ಮರಿಸ್ತಾ ಇದ್ದೇನೆ. ಹಿಂದೆ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ, ಡಿ.ಕೆ. ಸುರೇಶ್ ಸಾಹೇಬರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 614 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಈ ವೈಪರೀತ್ಯ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು. ಇವತ್ತೇನು ಓಪನ್ ಚಾನಲ್ ಮೂಲಕ 190 ಕಿಲೋಮೀಟ್ರು ಹರಿಬೇಕಾಗತ್ತೆ. ಆ ಹರಿಯಂಥ ಸಂದರ್ಭದಲ್ಲಿ ಸಾಧಾರಣ ಸಾಕಷ್ಟು ಜನ ರೈತರುಗಳು ಕುಣಿಗಲ್ಗೆ ನಿಗದಿಯಾಗಿ ಹರಿಬೇಕಾದ್ರೆ ಅವರು ಪಂಪ್ಸೆಟ್ ಮೂಲಕ ಅನಧಿಕೃತವಾಗಿ ನೀರನ್ನು ತೆಗೆದುಕೊತಾ ಇರೋಂಥ ಹಿನ್ನೆಲೆಯಲ್ಲಿ ಸುಮಾರು 90% ಶೇಕಡವಾರು ನಮಗೆ ನೀರೇ ತಲುಪಿಲ್ಲ. 20 ವರ್ಷದ ಸ್ಟ್ಯಾಟಿಸ್ಟಿಕ್ಸಲ್ಲೂ ಮೀಟಿಂಗ್ಗಳಲ್ಲಿ ಎಲ್ಲ ಶಾಸಕರಿಗೂ ಅರಿವಾಗಿ ಅವರೇ ಒಪ್ಕೊಂಡ್ರು ಕುಣಿಗಲ್ ತಾಲೂಕಿಗೆ ಅನ್ಯಾಯ ಆಗಿದೆ,
ಈ ಓಪನ್ ಚಾನಲ್ ಮೂಲಕ ಅವ್ರು ತೆಗೆದುಕೊಂಡು ಹೋಗೋಂಥ ನೀರು ಅವ್ರಿಗೆ ಸಿಗ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗಿರೋಂಥದ್ದನ್ನು ನಾವು ಅರ್ಥ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿ ಅವರು ಸಹ ಮೌಖಿಕವಾಗಿ ಏನು ICC ಮೀಟಿಂಗ್ಗಳಲ್ಲಿ ಮತ್ತು ಎಲ್ಲ ಮೀಟಿಂಗ್ಗಳಲ್ಲೂ ಒಪ್ಪಿ ಇವತ್ತು 614 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ BJP ಸರ್ಕಾರ ಬಂದ ತಕ್ಷಣವೇ ರಾಜಕೀಯ ಉದ್ದೇಶದಲ್ಲಿ ಅದನ್ನು ಕಡಿವಾಣ ಹಾಕಿದಂಥ ಸಂದರ್ಭನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ತದನಂತರ ನಾನು ಮಾತು ಕೊಟ್ಟಂತೆ ಕುಣಿಗಲ್ ತಾಲೂಕಿಗೆ ಕಾಂಗ್ರೆಸ್ ಪಕ್ಷ ಬಂದ ತಕ್ಷಣ ನಾನು ಮಾಡ್ಕೋತೇವೆ ಅಂಥೇಳಿ ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಬಂದ ತಕ್ಷಣ, DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದ ತಕ್ಷಣ ಮತ್ತೊಮ್ಮೆ DK ಸುರೇಶ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ಇವತ್ತು 990 ಕೋಟಿ ರೂಪಾಯಿನ ಆ ಒಂದು ಲಿಂಕ್ ಕೆನಾಲ್ ಅನುದಾನವನ್ನು ಬಿಡುಗಡೆ ಮಾಡಿಸಿ ಕಾಮಗಾರಿನ ಶುರು ಮಾಡೋಂಥ ಸಂದರ್ಭದಲ್ಲಿ ಕೆಲವು ರಾಜಕೀಯದ ಉದ್ದೇಶದಲ್ಲಿ ಕೆಲವು ನಾಯಕರುಗಳು ದಾರಿ ತಪ್ಪಿಸೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾಗಡಿಗೆ ಹೋಗುತ್ತೆ, ರಾಮನಗರಕ್ಕೆ ಹೋಗುತ್ತೆ ಅನ್ನೋ ಒಂದು ವ್ಯೂವನ್ನು ರಚಿಸಿ ಇವತ್ತು ಈ ಒಂದು ಲಿಂಕ್ ಕೆನಾಲನ್ನು ತಡೆ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋಂಥದ್ದು ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತು ಅವ್ರ ಮುಂದೆಲ್ಲ ಕೇಳ್ಕೊಳೋಂಥದ್ದು ಒಂದೇ ಉದ್ದೇಶ, ನಾನೊಬ್ಬ ತಾಲೂಕಿನ ಮಗನಾಗಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಗೆ ಸೇರೋವಂಥ ಒಂದು ಅವಿಭಾಜ್ಯ ಅಂಗವಾಗಿ ಇವತ್ತು ನಾನೊಬ್ಬ ಜಿಲ್ಲೆಯ ಮಗನಾಗಿ ನನ್ನ ರೈತರಿಗೆ ಹಿತವನ್ನು ಕಾಪಾಡುವಂಥದ್ದು ನನ್ನ ಪ್ರಥಮ ಕರ್ತವ್ಯವಾಗಿರೋಂಥ ಹಿನ್ನೆಲೆಯಲ್ಲಿ ಆ ಕರ್ತವ್ಯವನ್ನು ಪರಿಪೂರ್ಣತೆಯಲ್ಲಿ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ.